ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು TMW ಬೈಕ್ ಝೋನ್. ನಾನು ನಿಮ್ಮ ಶಂಕರ್ ಮಾತಾಡ್ತೀನಿ, ಫೌಂಡರ್ ಆಫ್ TMW ಗ್ರೂಪ್ಸ್. ಇವತ್ತೇನಪ್ಪ ಅಂತ ನೋಡ್ತೀವಿ ಅಂದರೆ ಕಾರ್ಬೆಟರ್ ಬಗ್ಗೆ ನೋಡ್ತಾ ಇದ್ದೀವಿ. ಯಾಕಂದರೆ ಓಕೆನಾ, ಕಾರ್ಬೆಟರ್ ಬಗ್ಗೆ ನೋಡ್ತೀವಿ. ಕಾರ್ಬೆಟ್ರಲ್ಲಿ ಏನಂದರೆ ಏನೇನು ಪಾರ್ಟ್ಸ್ ಬರುತ್ತೆ, ಪ್ಲಸ್ ಕಾರ್ಬೆಟ್ರಲ್ಲಿ ಎಷ್ಟು ಟೈಪ್ ಇದೆ ಅಂತ. ಯಾಕಂದರೆ ಇವಾಗ ಬರೋ BS6 ಯಾವ ಥರ ಕಾರ್ಬೆಟರ್ ಬರ್ತಾ ಇದೆ ಎಲ್ಲ ವಿಷಯನೂ ನೋಡ್ತೀವಿ. ಓಕೆ, ಕಾರ್ಬೆಟರ್ ಇಲ್ಲದೆ ಗಾಡಿ ಓಡೋಕ್ಕಾಗಲ್ಲ. ಬಟ್ ಓಕೆನಾ, ಅಂತ ಕಾರ್ಬೆಟರ್ ಏನು ಕೆಲಸ ಮಾಡುತ್ತೆ ಅಂತ ಎಲ್ಲ ವಿಷಯ ತಿಳ್ಕೊಬಾರ್ದು. ಇದು ಬಂದ್ಬಿಟ್ಟು ನೋಡಿದ್ರೆ ನಿಮಗೆ ಹೋಲ್ಡ್ ಗಾಡಿ, ಸ್ಪೆಂಡರು, ಆಕ್ಟಿವಾ, ಡಿಯೋ ಎಲ್ಲ ಗಾಡಿಗಳು ಇರೋಂಥ ಗಾಡಿ ಕಾರ್ಬೆಟ್ರ್. ಇದ್ರದ್ದು ಹೇಳ್ಬೇಕಂದ್ರೆ PV ಕಾರ್ಬೆಟರ್ ಅಂತಾರೆ, ಪಿಸ್ಟನ್ ವ್ಯಾಲ್ ಕಾರ್ಬೆಟರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ಇದು ಬಂದ್ಬಿಟ್ಟು ನಿಮಗೆ CV ಕಾರ್ಬೆಟರ್ ಅಂತ ಹೇಳ್ತಾರೆ. ಏನು ಹೇಳಿ, ಇದು ಬಂದು CV ಕಾರ್ಬೆಟರ್ ಅಂದರೆ ಕಾನ್ಸ್ಟೆಂಟ್ ವೆಲಾಸಿಟಿ ಕಾರ್ಬೆಟರ್ ಅಂತ ಹೇಳ್ತಾರೆ. ಇದಕ್ಕೆ ನೆಕ್ಸ್ಟ್ ಅಪ್ಗ್ರೇಡೇ ಬಂದ್ಬಿಟ್ಟು ನೆಕ್ಸ್ಟ್ ನೋಡ್ಬೇಕಾದ್ರೆ ನಿಮಗೆ ಇದು ಇವಾಗ ಈಗ ಬರುವಂಥ BS6 ಗಾಡಿಗಳು ನೋಡಿದ್ರೆ ನಿಮಗೆ ಇದು ಥ್ರೋಟಲ್ ಬಾಡಿ ಅಂತ ಇರುತ್ತೆ. ಓಕೆನಾ, ಇವಾಗ ನಾವು ಥ್ರೋಟಲ್ ಬಾಡಿ ಬಗ್ಗೆ ನಾವು ಲೇಟರಾಗಿ ಡಿಸ್ಕಸ್ ಮಾಡೋಣ. ಆಮೇಲೆ ಬಂದ್ಬಿಟ್ಟು ಅದೇ ಥರ ಬಂದ್ಬಿಟ್ಟು ಇವಾಗ ಅದು CV ಕಾರ್ಬೆಟರ್. ಇದು CV ಕಾರ್ಬೆಟರ್ ಬಂದ್ಬಿಟ್ರೆ ನಿಮಗೆ ಪಲ್ಸರು, ಯೂನಿಕಾನು ಇದರಲ್ಲೆಲ್ಲನೂ ಬರುತ್ತೆ. ಇವಾಗ ಇದು ಬಂದು ಲೇಟರಾಗಿ ಡಿಸ್ಕಸ್ ಮಾಡೋಣ. ಇವಾಗ ನಾವು ನೋಡ್ಬೇಕಾಗಿರೋದು ವಿಷಯ ಏನಂದರೆ ಇವಾಗ ಬಂದ್ಬಿಟ್ಟು PV ಕಾರ್ಬೆಟರ್ ಇರುತ್ತೆ, ಪಿಸ್ಟನ್ ವ್ಯಾಲ್ ಕಾರ್ಬೆಟರ್ ಬಗ್ಗೆ ಮಾತ್ರ ಇವತ್ತು ನೋಡ್ತೀವಿ. ಏನಪ್ಪ ಅಂತ ಇದರಲ್ಲಿ ನೋಡ್ಬೇಕಂದ್ರೆ ನಿಮಗೆ ನೋಡ್ಬೇಕಂದ್ರೆ ನೋಡಿ, ಇಲ್ಲಿ ನೋಡಿ, ಒಟ್ಟಿಲ್ಲಿ ನಿಮಗೆ ಕಾಣುತ್ತೆ 4 ಹೋಲ್ ಕಾಣುತ್ತೆ. ಇಲ್ಲೊಂದು ಹೋಲ್, ಇಲ್ಲೊಂದಿಲ್ಲ 4 ಹೋಲ್ ಇರುತ್ತೆ. ಈ 4 ಹೋಲ್ ಏನಪ್ಪ ಅಂದರೆ ಫಸ್ಟ್ ತಿಳ್ಕೊಳ್ಳಿ. ಇದು ನೋಡಿದ್ರೆ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಐಡ್ಲಿಂಗ್ ಜೆಟ್ ಅಂತ ಕೂತ್ಕೊಳ್ಳುತ್ತೆ. ಓಕೆನಾ, ಅಂತ ಐಡ್ಲಿಂಗ್ ಜೆಟ್ ಕೂತ್ಕೊಳ್ಳೋಂಥ ಪ್ಲೇಸ್. ಇದು ನೋಡಿದ್ರೆ ಮೈನ್ ಜೆಟ್ ಕೂತ್ಕೊಳ್ಳೋಂಥ ಪ್ಲೇಸು. ಇದು ಬಂದು ಫ್ಲೋಟ್ ನೀಡಲು ಕೂತ್ಕೊಳ್ಳೋಂಥ ಜಾಗ. ಇದು ಬಂದ್ಬಿಟ್ಟು ನಿಮಗೆ ಕಾರ್ಬೆಟ್ರಿಗೆ ಇರುವಂಥ ಬ್ರೀದರ್ ಪೈಪು, ಅಂದರೆ ಇಲ್ಲಿ ಬಂದು ಏರ್ ಬಂದು ಸಪ್ಲೈ ಆಗ್ತಾ ಇರ್ತಾರೆ. ಇದು ಬ್ಲಾಕ್ ಆಯ್ತು ಅಂದ್ರೆ ಕೂಡ ನಿಮಗೆ ಗಾಡಿ ಬಂದು ಓಡಲ್ಲ. ಓಕೆನಾ, ಅಂತ ಇದು ಬಂದು ಇಲ್ಲಿ ಕನೆಕ್ಟ್ ಆಗಿರ್ತದೆ. ಇಲ್ಲಿಂದ ನೀವು ಹೇರ್ ಹೊಡೆದ್ರೆ ನಿಮಗೆ ಇಲ್ಲಿ ಈಸಿಯಾಗಿ ಬರಬೇಕು. ಓಕೆನಾ, ಅಂತ ಆವಾಗ ನಿಮಗೆ ಇದು ಕಾರ್ಬೆಟರ್ ಲೈನ್ಸ್ ಕರೆಕ್ಟಾಗಿದೆ ಅಂತ. ಓಕೆನಾ, ಅಂತ ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ಹೋಲ್ಗಳಿದೆ. ಇದರಲ್ಲಿ ನಿಮಗೆ ನೋಡಿ, ಇದು ನೋಡಿದ್ರೆ ಜೆಟ್, ಇದೊಂದು ನೋಡಿದ್ರೆ ಚೋಕು ಕರೆಕ್ಟಲ್ಲ. ಈ ಚೋಕ್ ಬಂದ್ಬಿಟ್ಟು ಈ ಥರ ಆಪ್ರೇಟ್ ಆಗ್ತಾ ಇರ್ತದೆ, ಗೊತ್ತಾಯ್ತಾ. ಇದು ಬಂದು ಚೋಕಲ್ಲಿ ಇವಾಗ ಗಾಡಿಯಲ್ಲಿ ಒಂದು ವೇಳೆ ಚೋಕ್ ಇತ್ತಂದರೆ ಈ ಥರ ಮುಚ್ಕೊಳ್ಳುತ್ತೆ, ಕ್ಲೋಸ್ ಆಗುತ್ತೆ. ಈ ಚೋಕ್ ಇಲ್ಲ ಅಂದರೆ ಇವಾಗ ನೀವು ಹಿಂಗೆ ತೆಗೆದ್ರೆ ಇದು ಚೋಕ್ ಬಂದ್ಬಿಟ್ಟು ಇವಾಗ ರಿಲೀಸಲ್ಲಿ ಇರುತ್ತೆ. ಓಕೆನಾ, ಅಂತ ಈ ಥರ ಇರುತ್ತೆ. ಇದರಲ್ಲಿ ನಾವು ನೋಡ್ಕೊಳ್ಳೋದು ವಿಷಯ ಏನಪ್ಪ ಅಂದರೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಇದು ಜೆಟ್ಟು, ಇದು ಸ್ಲೋ ಸ್ಪೀಡ್ ಜೆಟ್ ಅಂತಾರೆ. ಇದು ಸ್ಲೋ ಸ್ಪೀಡ್ ಜೆಟ್ಟಲ್ಲಿ ಏನಂದರೆ ಅಂದರೆ ಐಡ್ಲಿಂಗಲ್ಲಿ ಗಾಡಿ ರನ್ನಿಂಗಲ್ಲಿ ಇರ್ಬೇಕಾದ್ರೆ ಮಾತ್ರ ಇದರಿಂದ ನಿಮಗೆ ಪೆಟ್ರೋಲ್ ಸಪ್ಲೈ ಆಗ್ತಾ ಇರ್ತದೆ, ಕರೆಕ್ಟಾ. ಓಕೆ, ಅಂದ ಇದು ನೆಕ್ಸ್ಟ್ ನೋಡ್ಬೇಕಾದ್ರೆ ಇದು ಮೈನ್ ಜೆಟ್ ಅಂತಾರೆ. ಇದು ನಿಮಗೆ ಎಕ್ಸ್ಟೆಂಡ್ ಕೊಡ್ತೀರಾ, ಟಾಪ್ ಸ್ಪೀಡಲ್ಲಿ ಇರ್ತೀರಾ, ಆ ಟೈಮಲ್ಲಿ ನಿಮಗೆ ಇದರಲ್ಲಿ ಪೆಟ್ರೋಲ್ ಸಪ್ಲೈ ಆಗ್ತಿರುತ್ತೆ. ಓಕೆ, ಇವಾಗ ಇದರಲ್ಲಿ ನೀವು ಎರಡು ವಿಷಯ ಏನು ತಿಳ್ಕೊಬೇಕಂದ್ರೆ ಗಾಡಿ ಇವಾಗ ಗಾಡಿ ರನ್ನಿಂಗಲ್ಲಿರುತ್ತೆ. ಈ ರನ್ನಿಂಗಲ್ಲಿ ಇದ್ದರೆ ಸ್ಲೋ ಸ್ಪೀಡಲ್ಲಿ ಹೈ ಸ್ಪೀಡಲ್ಲಿ ಯಾವುದೇ ಇರಲಿ, ಈ ಸ್ಲೋ ಸ್ಪೀಡ್ ಜೆಟ್ಟಿಂದ ನಿಮ್ಗೆ ಯಾವಾಗಲೂ ಪೆಟ್ರೋಲ್ ಬಂದು ನಿಮ್ಗೆ ಸಪ್ಲೈ ಆಗ್ತಾನೇ ಇರ್ತದೆ, ಸರಿನಾ. ಇದರಲ್ಲಿಂದ ಯಾವತ್ತೂ ಸಪ್ಲೈ ಆಗ್ತಾನೆ ಇರ್ತದೆ. ಬಟ್ ಇದರಲ್ಲಿ ನಾವು ಯಾವಾಗ ಟೋಟಲ್ ಅಂದರೆ ಎಕ್ಸ್ಟೆಂಡ್ ಕೊಡ್ತೀವಲ್ಲ ಆವಾಗ ಅಷ್ಟೇ ಇದು ಬಂದ್ಬಿಟ್ಟು ನಿಮಗೆ ಬಂದು ಪೆಟ್ರೋಲ್ ಬಂದು ಸಪ್ಲೈ ಆಗ್ತಾನೆ ಇರ್ತದೆ. ಓಕೆನಾ, ಅಂತ. ಬಟ್ ಅದು ಯಾವ ಥರ ಆಗುತ್ತೆ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ ಪೆಟ್ರೋಲ್ ಹೋಗ್ತಾ ಇರ್ತದೆ. ಬಟ್ ಇದು ನೋಡಿದ್ರೆ ನೆಕ್ಸ್ಟ್ ಥ್ರೋಟಲ್ ಬಾಡಿ, ಸಾರಿ ಸ್ಲೈಡು. ಈ ಸ್ಲೈಡ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನೋಡಿ, ಇದ್ರ ಒಳಗಡೆ ಇರುತ್ತೆ, ಹೀಗೆ ಕೂತಿರುತ್ತೆ. ನಾವು ಸ್ಲೈಡ್ ಮೂಮೆಂಟು ಮಾಡಿದಾಗ ಏನಾಗುತ್ತೆ ಅಂದರೆ ಈ ಥರ ಮೂಮೆಂಟಮ್ ಆಗ್ತಾ ಇರ್ತದೆ. ಹಿಂಗೆ ಮೂಮೆಂಟಮ್ ಆದಾಗ ಅಷ್ಟೇನಂದರೆ ಪೆಟ್ರೋಲು ಜಾಸ್ತಿ ಹೋಗ್ತಾ ಇರ್ತದೆ. ಓಕೆನಾ, ಇದರಲ್ಲಿ ನಿಮಗೆ ನೋಡಿ ಸೂಪ್ ಮಾಡಿರ್ತಾರೆ. ಫ್ರಂಟಲ್ಲಿ ನೋಡೋದು ಸಣ್ಣಕ್ಕಿರುತ್ತೆ, ಮೇಲೆ ಹೋಗ್ತಾ ದಪ್ಪ ಇರುತ್ತೆ. ಇದು ಎಷ್ಟು ಓಪನ್ ಆಗುತ್ತಲ್ಲ ಅಷ್ಟು ನಿಮಗೆ ಪೆಟ್ರೋಲ್ ಬಂದು ಜಾಸ್ತಿ ಹೋಗ್ತಾನೆ ಇರ್ತದೆ. ಓಕೆನಾ, ಅಂತ ನೆಕ್ಸ್ಟ್ ನೋಡ್ಬೇಕಂದ್ರೆ ಇದ್ರದ್ದು ಇದು ನೋಡಿದ್ರೆ ನಿಮಗೆ ಫ್ಲೋಟು, ಇದು ಫ್ಲೋಟು ಮತ್ತು ಇದು ನೋಡಿದ್ರೆ ಫ್ಲೋಟ್ ಪಿನ್ನು. ಓಕೆ, ಇದರಿಂದ ಓಕೆ, ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಮನೇಲಿ ನಿಮಗೊಂದು ಹೋಟ್ ಟ್ಯಾಂಕ್ ಇರುತ್ತಲ್ಲ, ಈ ಹೋಟ್ ಟ್ಯಾಂಕಲ್ಲಿ ಏನಾಗುತ್ತೆ, ಪೆಟ್ರೋಲು ನೀವು ನೀರು ತುಂಬಿಸ್ತಾ ಇರ್ತೀರ, ಮೋಟ್ರ್ ಆನ್ ಮಾಡಿರ್ತೀರ, ಅಲ್ಲಿಗೇನು ನೀವು ಒಂದು ಫ್ಲೋಟ್ ಏನೋ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಓವರ್ಫ್ಲೋ ಆಗ್ತಾನೆ ಇರ್ತದೆ. ತುಂಬಿದ್ರೂ ಕೂಡ ಆಫ್ ಆಗೋಲ್ಲ, ಆಟೋಮೆಟಿಕಾಗಿ ಪೆಟ್ರೋಲ್ ಅದ್ರಲ್ಲಿ ನೀರು ಇರುತ್ತಲ್ಲ, ಈ ನೀರು ಈಚೆ ಬರ್ತಾನೆ ಇರ್ತದೆ, ಕರೆಕ್ಟ್ ಅಲ್ವಾ. ಬಟ್ ಅದೇ ಥರ ಇದರಲ್ಲಿ ಏನಾಗುತ್ತೆ ಅಂದರೆ ಪೆಟ್ರೋಲ್ ಬಂದ್ಬಿಟ್ಟು ಈ ಪೈಪಿಂದ ಇಲ್ಲಿ ನೋಡಿ, ಇದೇ ಪೈಪು ಪೆಟ್ರೋಲ್ ಪೈಪು ಕೂತ್ಕೊಳ್ಳೋಂಥ ಪ್ಲೇಸ್ ಇದೆ, ಇಲ್ಲಿಂದ ನಿಮಗೆ ಪೆಟ್ರೋಲ್ ಇಲ್ಲಿ ಈ ಜಾಗದಲ್ಲಿ ಬರ್ತಾನೆ ಇರ್ತದೆ. ಓಕೆನಾ, ಇಲ್ಲಿ ಏನಾಗುತ್ತೆ ಅಂದರೆ ಈ ಚೇಂಬರ್ ಒಳಗಡೆ ಪೆಟ್ರೋಲ್ ನಿಂತ್ಕೊಳ್ತದೆ. ಇದರಲ್ಲಿ ಎಷ್ಟು ಹಿಡಿಬೋದು, ಒಂದು 20 ml ಹಿಡಿಬೋದು, ಕರೆಕ್ಟ್ ಅಲ್ಲ, 20 ml ಹಿಡಿಬೋದು. ಬಟ್ ಇದು 20 ml ಬಂದ್ಬಿಟ್ಟು ಇವಾಗ ಗಾಡಿ ಬಂದು ನಿಂತ್ಕೊಂಡಿರ್ಬೇಕಾದ್ರೆ ನಾವು ಯಾವತ್ತು ಪೆಟ್ರೋಲ್ ಆನಲ್ಲಿ ಇಟ್ಟಿರ್ತೀವಿ. ಈ 20 ml ಇತ್ತು ಅಂತ ಆನಲ್ಲಿ ತಂದ್ರೆ ಏನಾಗುತ್ತೆ, ತುಂಬಿಬಿಟ್ಟು ಈಚೆ ಬಂದುಬಿಡುತ್ತಲ್ಲ, ಕರೆಕ್ಟ್. ಬಟ್ ಅದಕ್ಕೆ ಇವರು ಇದನ್ನು ಫ್ಲೋಟ್ನ ತಂದಿದ್ದಾರೆ, ಈ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದು ಕೊಂಡಿದ್ದಾರೆ. ಇದೇನಾಗುತ್ತೆ ಅಂದರೆ ಪ್ಲಾಸ್ಟಿಕ್ಕು, ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಏನಿಲ್ಲ, ಇವಾಗ ಒಂದು ಬಕೆಟಲ್ಲಿ ನೀರು ತೊಗೊಂಡಿರ್ತೀರ, ಅದರಲ್ಲಿ ಒಂದು ಕಲ್ಲು, ಒಂದು ಮೆಟಲ್ ಐಟಮ್ ಏನೋ ಒಂದು ಹಾಕಿದ್ರೆ ಏನಾಗುತ್ತೆ, ಅಲ್ಲಿ ಹಾಕಿದ್ರೆ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದೇ ಒಂದು ಬಲೂನೋ ಇಲ್ಲ ಒಂದು ಪ್ಲಾಸ್ಟಿಕ್ ವಸ್ತು ಏನಾದ್ರು ಒಂದು ಅದರೊಳಗೆ ಹಾಕಿದಾಗ ಏನಾಗುತ್ತೆ, ಅದು ಮೇಲ್ಗಡೆ ತೇಳುತ್ತೆ, ಕರೆಕ್ಟ್ ಅಲ್ವಾ, ಮೇಲ್ಗಡೆ ತೇಳುತ್ತೆ. ಅದಕ್ಕೇ ಇದರಲ್ಲಿ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟಾಗಿ ಪ್ಲಾಸ್ಟಿಕಲ್ಲಿ ಮಾಡಿದ್ದಾರೆ. ಪ್ಲಸ್ ಇದಕ್ಕೆ ಮುಂಚೆ ಬಂದ್ಬಿಟ್ಟು ಅಲ್ಯೂಮಿನಿಯಮ್ನಲ್ಲಿ ಕಾಪರಲ್ಲೂ ಕೂಡ ಇರುತ್ತೆ. ಬಟ್ ಅದೆಲ್ಲ ಬಂದ್ಬಿಟ್ಟು ಏನಂದರೆ ಒಳಗಡೆ ಒಂದು ಗ್ಯಾಸ್ ಇದು ಥರ ಇರುತ್ತೆ, ಏರ್ ಇರುತ್ತೆ, ಏರಿಂದ ಮುಂದೆ ಫ್ಲೋ ಆಗುತ್ತೆ. ಇದ್ರೊಳಗಡೆ ಅಷ್ಟೇ ಏರ್ ಇರುತ್ತೆ. ಇದು ಒಳಗಡೆ ಏನಾಗುತ್ತೆ ಅಂದರೆ ಏರ್ ತುಂಬಿಸಿದ್ದಾರೆ, ಏರ್ ತುಂಬಿಸಿ ಇದು ಮೋಲ್ಡ್ ಮಾಡಿದ್ದಾರೆ. ಇದು ಮೋಲ್ಡ್ ಮಾಡಿದಾಗ ಇದರಿಂದ ಏನಾಗುತ್ತೆ ಅಂದರೆ ನಾವು ಪೆಟ್ರೋಲ್ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಬಂದಾಗ ಇದು ಮೇಲೆ ಬಂದುಬಿಟ್ಟು ಪೆಟ್ರೋಲ್ ಸ್ಟಾಪ್ ಮಾಡಿದೆ. ಇಷ್ಟೇ ಇದ್ರ ಕೆಲಸ, ಬೇರೆ ಏನಿಲ್ಲ ಅಂತ. ನೆಕ್ಸ್ಟ್ ನೋಡ್ಬೇಕಾದ್ರೆ ಇದು ಏರ್ ಸ್ಕ್ರೂ. ಇದು ನೋಡಿದ್ರೆ ಇದೇ ಏರ್ ಸ್ಕ್ರೂ. ಇದ್ರ ಏರ್ ಸ್ಕ್ರಲ್ಲಿ ಏನಿರುತ್ತೆ ಅಂದರೆ ಹೇಳ್ಬೇಕಂದ್ರೆ ನಿಮಗೆ ಬಂದ್ಬಿಟ್ಟು ಓಕೆ, ಒಂದು ಸ್ಕ್ರೂ ಇರುತ್ತೆ, ಒಂದು ಸ್ಪ್ರಿಂಗ್ ಇರುತ್ತೆ, ಆಮೇಲೆ ಒಂದು ವಾಷರು, ಒಂದು ಓರಿಂಗ್ ಇರುತ್ತೆ. ಇದು ಏರ್ ಸ್ಕ್ರೂ ಏನು ಮಾಡುತ್ತೆ ಅಂದರೆ ನಮಗೆ ಗಾಡಿಗೆ ಎಷ್ಟು ಏರ್ ಹೋಗ್ಬೇಕು, ಎಷ್ಟು ಪೆಟ್ರೋಲ್ ಹೋಗ್ಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡುತ್ತೆ. ಅದನ್ನೇ ಇದ್ರದ್ದು ಕೆಲಸ. ಓಕೆನಾ, ಬೇರೆ ಏನಿಲ್ಲ.
ಅಂತ ಇಷ್ಟು ವಿಷಯನೂ ನಾವು ಇದರಲ್ಲಿ ನೋಡ್ಕೊಂಡಿದ್ದೀರಾ. ಬಟ್ ಇವಾಗ ಇದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಇವಾಗ ಮೈಲೇಜ್ ಹೆಂಗೆ ಬರುತ್ತೆ, ಪಿಕಪ್ ಯಾವ ಥರ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಈ ನಾರ್ಮಲಾಗಿ ಹೇಳ್ಬೇಕಾದ್ರೆ ಸ್ಲೋ ಸ್ಪೀಡ್ ಜೆಟ್ ಏನು ಕೆಲಸ ಮಾಡಿದ್ರೆ ಬರೀ ಐಡಿಂಗಲ್ಲಿ ಇದ್ದಾಗ ಅಷ್ಟೇ ನಿಮಗೆ ಗಾಡಿ ನಿಮಗೆ ಪೆಟ್ರೋಲ್ ಸಪ್ಲೈ ಆಗುತ್ತೆ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ ಅಂತ. ಪ್ಲದು ಅದೇ ಥರ ನೀವು ಯಾವುದೇ ಗಾಡಿ ರನ್ನಿಂಗಲ್ಲಿ ಸ್ಟಾಪ್ ಸ್ಪೀಡಲ್ಲಿ ಸ್ಲೋ ಸ್ಪೀಡಲ್ಲಿ ಇದ್ದರೂ ಕೂಡ ಇದರಿಂದ ಪೆಟ್ರೋಲ್ ಬಂದು ನಿಮ್ಗೆ ಹೋಗ್ತಾನೆ ಇರುತ್ತೆ. ಬಟ್ ಮೈನ್ ಜೆಟ್ಟಲ್ಲಿ ಯಾವಾಗಲೂ ಅಷ್ಟೇ ಸ್ಲೋ ಸ್ಪೀಡಲ್ಲಿ ನಿಮಗೆ ಪೆಟ್ರೋಲ್ ಆಗೋಲ್ಲ, ಸ್ಟಾಪ್ ಆಗಿರ್ತದೆ. ಹೈ ಸ್ಪೀಡಲ್ಲಿ ಅಷ್ಟೇ ನಿಮಗೆ ಪೆಟ್ರೋಲ್ ಬಂದು ಹೋಗ್ತಾ ಇರ್ತದೆ, ಕರೆಕ್ಟ್ ಅಲ್ಲ. ಇವಾಗ ಇದೆರಡು ವಿಷಯ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿರ್ಬೇಕು ಅನ್ಸುತ್ತೆ. ಬಟ್ ಇವಾಗ ನಾವು ನೆಕ್ಸ್ಟ್ ಏನು ಮಾಡಿದ್ರೆ ಏರ್ ಸ್ಕ್ರೂ ಅಂತಾರೆ. ಏರ್ ಸ್ಕ್ರೂ ಅನ್ನೋದು ಏನಂದರೆ ನಮಗೆ ಗಾಡಿನಲ್ಲಿ ಇರುವಂಥ ಏರ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಕ್ಚುಲಿ ಎಲ್ಲ ಹೇಳ್ಬೇಕಂದ್ರೆ ಇವಾಗ ಒಂದು ಗಾಡಿಗೆ ನಾವು 1 ಲೀಟ್ರ್ ಪೆಟ್ರೋಲ್ ಹಾಕ್ತೀವಿ, ಆ ಗಾಡಿನ ಓಡಿಸ್ತೀವಿ, ಮೈಲೇಜ್ ಅಂತ ಹೇಳ್ತೀವಲ್ಲ. ಮೈಲೇಜ್ ಅಂದರೆ ಏನಂದರೆ 1 ಲೀಟ್ರ್ ಪೆಟ್ರೋಲ್ ಹಾಕ್ತೀವಿ, ನಮ್ಮ ಗಾಡಿಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ತಿಳ್ಕೊಬೇಕು, ಕರೆಕ್ಟ್ ಅಲ್ವಾ. ಎಕ್ಸಾಂಪಲ್ ಒಂದು 40 ಕಿಲೋಮೀಟ್ರ್ ಇಲ್ಲ 50 ಕಿಲೋಮೀಟ್ರ್ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಗಾಡಿ 50 ಕಿಲೋಮೀಟ್ರ್ 1 ಲೀಟ್ರ್ ಪೆಟ್ರೋಲ್ ಹಾಕಿದಾಗ ಹೋಗ್ತಾ ಇರ್ತದೆ ಅಂತ ಕಸ್ಟಮರ್ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಇವಾಗ ಅವ್ರಿಗೇನಂದರೆ ಮೈಲೇಜ್ ಜಾಸ್ತಿ ಬರಬೇಕು ಅಂತ ಹೇಳ್ತಾರೆ. ಅವಾಗ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಕಾರ್ಬೋರೇಟರ್ ಎಲ್ಲ ಫುಲ್ ಕಂಪ್ಲೀಟಾಗಿ ಚೆಕ್ ಮಾಡಿದ ಮೇಲೆ ಈ ಏರ್ ಸ್ಕ್ರೂ ಅಲ್ಲಿ ನಿಮ್ಮ ಬಂದು ಟ್ಯೂನಿಂಗ್ ಮಾಡೋದು ಕಲಿಬೇಕು. ಏರ್ ಸ್ಕ್ರೂನ ಯಾವ ಥರ ಟ್ಯೂನಿಂಗ್ ಮಾಡಬೇಕು ಅಂದರೆ ಫಸ್ಟ್ ಲಾಕ್ ಮಾಡ್ಬಿಟ್ಟು ಫಸ್ಟ್ ಐಡ್ಲಿಂಗ್ನ ಇಡಬೇಕು. ಐಡ್ಲಿಂಗಲ್ಲಿ ಇಟ್ಟಿದ್ದ ತಕ್ಷಣ ನೀವು ಬಂದ್ಬಿಟ್ಟು ಟ್ಯೂನಿಂಗ್ ಮಾಡಬೇಕು. ಅಂದರೆ ಇವಾಗ ಅಟ್ಲೀಸ್ಟ್ ಒಂದು 3000 RPM ಅಲ್ಲಿ ಇಟ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನೀವು ಏರ್ಸ್ಕನ್ನ ಸ್ಲೋ ಓಪನ್ ಮಾಡ್ಕೊಂಡು ಬರ್ತಾ ಇರಬೇಕು. ಎಲ್ಲಿ ನಿಮಗೆ ಟಾಪ್ ಹೈಯೆಸ್ಟ್ ಸ್ಪೀಡಾಗಿ ಹೋಗುತ್ತೆ, RPM ಹೋಗುತ್ತೆ, ಅಲ್ಲಿಂದ ಏನಾಗುತ್ತೆ ಅದು ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಸಡನ್ನಾಗಿ ಒಂದು ಸ್ಲೋ ಆಗುತ್ತೆ. ಆ ಸ್ಲೋ ಆಗುತ್ತಲ್ಲ ಅಲ್ಲಿಂದ ಸ್ವಲ್ಪ ಮತ್ತೆ ಒಂದು ಕ್ಲೋಸ್ ಮಾಡಿದಾಗ ನಿಮಗೆ ಅಲ್ಲಿಗೆ ನಿಮಗೆ ಬಂದು ಬರುತ್ತೆ. ಆವಾಗ ಬಂದು ಕರೆಕ್ಟಾಗಿ ಬರ್ನಿಂಗ್ ಬಂದು ನಿಮ್ಗೆ ಸೂಟ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನೀವು ಬೇಸಿಕ್ ಥಿಯರಿ ಒಂದು ತಿಳ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಥಿಯರಿ ಅನ್ನೋದೇನೆಂದರೆ 14.7:1 ಅಂತ ಒಂದು ನಾವು ರೇಷಿಯಲ್ಲಿ ಬಂದು ಸೆಟ್ ಮಾಡಿರ್ತೀನಿ ತಿಳ್ಕೊಳ್ಳಿ. ಎಕ್ಸಾಂಪಲ್ ಆವಾಗ ಗಾಡಿಗೆ ಬಂದು ಒಂದು 50 ಕಿಲೋಮೀಟ್ರ್ ಮೈಲೇಜ್ ಬರ್ತಾ ಇದೆ ಅಂದರೆ ಆವಾಗ ಯಾವ ಥರ ಮೈಲೇಜ್ ಬರುತ್ತೆ ಅಂದರೆ ನಾವು ಓಕೆ ಒಂದು 1 ಲೀಟ್ರ್ ಪೆಟ್ರೋಲ್ಗೆ ಅಷ್ಟೇ 50 ಬರುತ್ತೆ ಅಂದರೆ ಅಂತಲ್ಲ. ಇದರಲ್ಲಿ ಏನಂದರೆ 14.7 ಅನ್ನೋದು ಏನಂದರೆ ಅದು ಏರು, 1 ಅನ್ನೋದು ಪೆಟ್ರೋಲು, 1 ಲೀಟ್ರ್ ಪೆಟ್ರೋಲು ಪ್ಲಸ್ 14.7 ಲೀಟರ್ಸ್ ಏರು, ಒಟ್ಟು ನಡೆದ್ರೆ ನಿಮಗೆ 15.7 ಲೀಟರ್ಸ್ ಪೆಟ್ರೋಲಿಗೆ ನಿಮಗೆ ಗಾಡಿಗೆ 50 ಲೀಟ್ರ್ ಮೈಲೇಜ್ ಬರ್ತಾ ಇದೆ ಅಂತ ಇದೇ ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದು. ಇವಾಗ ಇದನ್ನು ಮೈಲೇಜ್ ಜಾಸ್ತಿ ಮಾಡಬೇಕು ಅಂದರೆ ನಮಗೆ ಪೆಟ್ರೋಲ್ ಒಂದು ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮಲ್ಲಿ ಇರೋಂಥ 1 ಲೀಟ್ರ್ ಪೆಟ್ರೋಲಲ್ಲಿ ಇದೆ. ಬಟ್ ಇದರಲ್ಲಿ ನಾವು ಜಾಸ್ತಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಏರ್ನ ಜಾಸ್ತಿ ಮಾಡಬೇಕು. ಇವಾಗ ಏರ್ನ ಜಾಸ್ತಿ ಮಾಡ್ಬೇಕಂದ್ರೆ ಏನಂದರೆ ಇದರಲ್ಲಿ ಲೀನ್ ಮಿಕ್ಚರ್ ರಿಚ್ ಮಿಕ್ಚರ್ ಅಂತ ಬರುತ್ತೆ. ಲೀನ್ ಮಿಕ್ಚರ್ ಮಾಡೋದಂದರೆ ಯಾವ ಥರ ಅಂದರೆ ಏರ್ನ ಜಾಸ್ತಿ ಮಾಡೋದು. ಆವಾಗ ಅಂದರೆ ಈ 20 ಲೀಟರ್ಸ್ ಏರ್ನು 1 ಲೀಟ್ರ್ ಪೆಟ್ರೋಲ್ನ ಜಾಸ್ತಿ ಮಾಡಬೇಕು. ಆವಾಗ ನಿಮಗೆ ಮೈಲೇಜ್ ಬಂದು 70ವರೆಗೂ ಬರುತ್ತೆ. ಓಕೆ, ಇದು ಯಾವ ಥರ ಬರುತ್ತೆ ಅಂದರೆ ಏರ್ ಸ್ಕ್ರೂನ ನೀವು ಆದಷ್ಟು ಎಷ್ಟು ಈಚೆಗೆ ತೆಗಿತಾ ಇರ್ತೀರಲ್ಲ ಆವಾಗ ಅಷ್ಟೇ ನಿಮಗೆ ಆಟೋಮೆಟಿಕಾಗಿ ಮೈಲೇಜ್ ಬರ್ತಾನೆ ಇರುತ್ತೆ. ಅಂದರೆ ಏರ್ ಸ್ಕ್ರೂ ಈಚೆ ತೆಗೆದಾಗ ಏರು ಒಳಗೆ ಹೋಗ್ತಾನೆ ಇರ್ತದೆ, ಆವಾಗ ಮೈಲೇಜ್ ಬರ್ತದೆ. ಅದಕ್ಕೋಸ್ಕರ ಹೆಚ್ಚಿಗೆ ತೆಗೆದುಬಿಟ್ಟು ಕೂಡ ನಿಮಗೆ ಮೈಲೇಜ್ ಬರೋಲ್ಲ. ಯಾಕಂದರೆ ನಿಮ್ಗೆ ಬಂದು ಓವರ್ ಲೀನ್ ಆಗೈತೆ ಅಂದರೆ ಗಾಡಿ ನಿಮಗೆ ಪಿಕಪ್ ಇರೋಲ್ಲ, ಮತ್ತೆ ಬಂದುಬಿಟ್ಟು ಗಾಡಿ ಆಫ್ ಆಗೋದು ಈ ಥರ ಎಲ್ಲ ಕಂಪ್ಲೇಂಟ್ ಬರುತ್ತೆ. ಅದರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಮಾಡಬೇಕು. ಅದು ಪ್ರಾಕ್ಟಿಕಲ್ ಟ್ರೈನಿಂಗ್ ಬಂದಾಗ ನಾನು ಟ್ಯೂನಿಂಗಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದು ನಾವು PV ಕಾರ್ಬೋರೇಟರಲ್ಲಿ ಇರುವಂಥ ಅಂತ. ಯಾಕಂದರೆ ಏರ್ ಸ್ಕ್ರೂ ಅಲ್ಲಿ 2 ಟೈಪ್ ಇದೆ. ಏರ್ ಸ್ಕ್ರೂ ಒಂದಿದೆ, VC ಸ್ಕ್ರೂ ಒಂದೊಂದಿದೆ. ಏರ್ ಸ್ಕ್ರೂ ಅಂದರೆ ಏರ್ನ ಮಾತ್ರ ಕಂಟ್ರೋಲ್ ಮಾಡೋದು. VC ಸ್ಕ್ರೂ ಅನ್ನೋದು ಏನಪ್ಪ ಅಂದರೆ ಏರು ಮತ್ತು ಪೆಟ್ರೋಲ್ ಎರಡೂ ಮಿಸ್ ಆಗಿ ಹೋಗೋದನ್ನು ಕಂಟ್ರೋಲ್ ಮಾಡೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಒಂದು ಇದರಲ್ಲಿ ತೋರಿಸ್ತೀನಿ. ಯಾಕಂದರೆ ಇದರಲ್ಲಿ ನಿಮಗೆ ಅದ್ರ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದು ಡಯಾಗ್ರಾಮ್ ಬರೆದುಬಿಟ್ಟು ನಿಮಗೆ ತೋರಿಸ್ಬೇಕು, ಆವಾಗ ಅಷ್ಟೇ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇಷ್ಟು ವಿಷಯ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಇದರಲ್ಲಿ ನಾವು ತಿಳ್ಕೊಬೇಕು ಅನ್ನೋ ಒಂದೇ ವಿಷಯ ಏನಂದರೆ ಕಾರ್ಬೋರೇಟರ್ ಬೇರೆ ಇದು ಇಷ್ಟೆಲ್ಲ ಪಾರ್ಟ್ ಎಲ್ಲ ಗೊತ್ತಾಯಿತು. ಬಟ್ ಇದ್ರದ್ದು ಮೇನ್ ಕೆಲಸ ಏನಂತ ತಿಳ್ಕೊಬೇಕು, ಆವಾಗ ಅಷ್ಟೇ ನಿಮಗೆ ಅದು ಗೊತ್ತಾಗುತ್ತೆ. ಕಾರ್ಬೋರೇಟರ್ ಕೆಲಸ ಏನಂದರೆ ಮೇನ್ ಅಂದರೆ ಕಾರ್ಬೋರೇಟರ್ ಇದ್ದರೆ ಗಾಡಿ ಓಡುತ್ತಾ, ಇಲ್ಲಾಂದರೆ ಓಡಲ್ಲ ಅಂದರೆ ಹಂಗಂತಲ್ಲ. ಕಾರ್ಬೋರೇಟರ್ ಇದ್ರೂ ಇಲ್ಲ ಅಂದ್ರೂ ಗಾಡಿ ಓಡುತ್ತಾ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಬಟ್ ಆದರೆ ಇದನ್ನು ಯಾಕೆ ಕೊಟ್ಟಿದ್ದೀವಿ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಮನೇಲಿ ಒಂದು ಫ್ಯಾನ್ ಇದೆ, ಕರೆಕ್ಟ್ ಅಲ್ಲ. ಆ ಫ್ಯಾನಲ್ಲಿ ನಿಮಗೆ ಫ್ಯಾನ್ ಇರುತ್ತೆ, ಫ್ಯಾನ್ಗೆ ಒಂದು ಸ್ವಿಚ್ ಕೊಟ್ಟಿರ್ತಾರೆ, ಸ್ವಿಚ್ ಪಕ್ಕದಲ್ಲಿ ಒಂದು ರೆಗ್ಯುಲೇಟರ್ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ. ರೆಗ್ಯುಲೇಟರ್ ಕೊಟ್ಟಿರ್ತಾರೆ, ರೆಗ್ಯುಲೇಟರ್ನ ತೆಗೆದುಬಿಟ್ಟು ಇನ್ನು ಡೈರೆಕ್ಟ್ ಮಾಡಿದ್ರು ಕೂಡ ಫ್ಯಾನ್ ನೀವು ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಓಡ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ, ಓಡ್ತಾನೆ ಇರ್ತದೆ. ಬಟ್ ಆವಾಗ ರೆಗ್ಯುಲೇಟರ್ ರೆಗ್ಯುಲೇಟರ್ ಬೇಡವಲ್ಲ, ಬರೀ ಫ್ಯಾನ್ ಒಂದು ನಾವು ಯೂಸ್ ಮಾಡ್ಕೋಬೋದಾ. ಬಟ್ ಆದರೆ ಫ್ಯಾನ್ನ ರೆಗ್ಯುಲೇಟರ್ ಏನಕ್ಕೆ ಇಟ್ಟಿದ್ರು ಅಂದರೆ ನಮಗೆ ಸ್ಪೀಡಿಗೆ ತಗ್ದಂಗೆ ನಾವು ಕಂಟ್ರೋಲ್ ಮಾಡ್ಕೊತೀವಿ. ಗಾಳಿ ಜಾಸ್ತಿ ಬೇಕಂದರೆ ಏನು ಮಾಡ್ತೀವಿ, ಸ್ಪೀಡ್ನ ಜಾಸ್ತಿ ಮಾಡ್ತೀವಿ, ಆವಾಗ ಬಂದುಬಿಟ್ಟು ಏರ್ ಬಂದು ನಮಗೆ ಜಾಸ್ತಿ ಬರುತ್ತೆ. ನಮಗೆ ಗಾಳಿ ಕಡಿಮೆ ಬೇಕು ಅಂತ ಹೇಳಿದಾಗ ಅಂದರೆ ಸ್ಪೀಡ್ನ ಕಡಿಮೆ ಮಾಡಿದಾಗ ನಮಗೆ ಗಾಳಿ ಕಡಿಮೆ ಬರುತ್ತೆ, ಕರೆಕ್ಟ್ ಅಲ್ವಾ. ಅದೇ ಥರನೇ ಈ ಕಾರ್ಬೋರೇಟರ್ದು ಕೆಲಸ ಏನಪ್ಪ ಅಂದರೆ ಗಾಡಿಗೆ ನಮಗೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಇದನ್ನು ಕೊಟ್ಟಿರೋಂಥ ವಿಷಯ, ಗೊತ್ತಾಯ್ತಾ. ಒಂದು ಕೆಲಸ ಯಾಕಂದರೆ ಒಂದು ಕಾರ್ಬೋರೇಟರ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಪೆಟ್ರೋಲ್ ಹೋಗ್ತಾನೆ ಇರುತ್ತೆ, ಒಂದೇ ಸ್ಪೀಡಲ್ಲಿ ಇರುತ್ತೆ, ಗಾಡಿನ ಒಂದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆನಾ. ಇವಾಗ ಜೆಟ್ ಎಲ್ಲ ಒಂದು ನೋಡಿದ್ರೆ ನಿಮಗೆ ಬಂದು ನೋಡಿದ್ರೆ ಹೇಳ್ಬೇಕು, ರಾಕೆಟ್ಗೆಲ್ಲ ಲಾಂಚ್ ಮಾಡ್ತಾರಲ್ಲ ಅವ್ರದ್ದೇ ಬಂದು ನೋಡಿದ್ರೆ ಕಾನ್ಸೆಪ್ಟ್ ಒಂದು ಸ್ಪೀಡ್ ಇಟ್ಟಿರ್ತಾರೆ, ಅದಕ್ಕೊಂದು ರೇಸ್ ಸೆಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಅಷ್ಟೇ. ಅದಕ್ಕೆ ಒಂದು ಕಾರ್ಬೋರೇಟರ್ ಏನಿಲ್ಲ, ಆಟೋಮೆಟಿಕ್ಗೆ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. ಇವಾಗ 100 ಕಿಲೋಮೀಟರ್ ಸ್ಪೀಡ್ ಅಂದರೆ 100 ಕಿಲೋಮೀಟರ್ ಸ್ಪೀಡ್, ಅದ್ರ ಮೇಲೆ ಜಾಸ್ತಿನೂ ಹೋಗಲ್ಲ ಕಮ್ಮಿನೂ ಹೋಗಲ್ಲ, ಅದು ತಕ್ಕಂಗೆ ಕೊಡ್ತಾ ಇರ್ತದೆ. ಇದನ್ನೇ ಆ ಥರ ಇರುತ್ತೆ, ಓಕೆನಾ ಅಂತ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದ್ರ ಕೆಲಸ ಏನಪ್ಪ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಮ್ಮಲ್ಲಿ ಬಂದ್ಬಿಟ್ಟು ಇದರ ಮೇನ್ ಕೆಲಸ ಏನಂದರೆ
ಒಂದು ಮನೆ ಕಟ್ತಾರೆ, ಆ ಕಟ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಒಂದು ಕಟ್ಬೇಕಾದ್ರೆ ನಿಮಗೆ ನೋಡಿರ್ತೀರ, ಎಲ್ಲ ಕಡೆ ನೋಡಿರ್ತಾರೆ ಅನ್ಸುತ್ತೆ. ಕಲ್ಲು ಒಂದು ಕಡೆ ಇರುತ್ತೆ, ಮಳ್ಳು ಒಂದು ಕಡೆ ಇರುತ್ತೆ, ಸಿಮೆಂಟ್ ಒಂದು ಕಡೆ ಇರುತ್ತೆ, ನೀರು ಒಂದು ಕಡೆ ಇರುತ್ತೆ, ಕರೆಕ್ಟ್ ಅಲ್ವಾ? ಇದು ಎಲ್ಲನೂ ಸಪರೇಟ್ ತೊಗೊಂಡೋಗಿ ಇಟ್ಬಿಟ್ರೆ ಬಿಲ್ಡಿಂಗ್ ಆಗುತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ. ಯಾಕಂದರೆ ಇದನ್ನೆಲ್ಲನೂ ಮಿಸ್ ಮಾಡಿ ಕರೆಕ್ಟಾಗಿ ಇಟ್ಟಿದಾಗ ಅಷ್ಟೇ ಆ ಬಿಲ್ಡಿಂಗ್ ಬಂದು ಕರೆಕ್ಟಾಗಿ ಬಂದು ಸ್ಟ್ರೆಂತ್ ಆಗಿರುತ್ತೆ. ಅದೇ ಥರನೇ ಇದೇನು ಮಾಡೋದಂದರೆ, ಏರ್ ಒಂದು ಕಡೆ ಇರುತ್ತೆ, ಪೆಟ್ರೋಲ್ ಒಂದು ಕಡೆ ಇರುತ್ತೆ, ಕರೆಂಟ್ ಒಂದು ಕಡೆ ಇರುತ್ತೆ. ಬಟ್ ಕರೆಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಆದರೆ ಇಂಜಿನ್ ಒಳಗಡೆ ಇದು 3 ಇದ್ರೆ ಮಾತ್ರನೇ ಗಾಡಿ ಓಡೋದು, ಓಕೆನಾ? ಅಂತ ಇದು ಏರ್ನು ಮತ್ತು ಪೆಟ್ರೋಲ್ನ ಏನು ಮಾಡುತ್ತೆ, ಎರಡನ್ನೂ ಮಿಸ್ ಮಾಡುತ್ತೆ. ಮಿಸ್ ಮಾಡಿ ಇಂಜಿನ್ ಒಳಗಡೆ ಕಳಿಸುತ್ತೆ. ಆವಾಗ ಕಳಿಸಿದಾಗ ಅಷ್ಟೇ ಇಂಜಿನ್ಗೊಂದು ಕರೆಕ್ಟಾಗಿ ಪವರ್ ಜನ್ರೇಟ್ ಆಗುತ್ತೆ. ಪವರ್ ಜನ್ರೇಟರಿಂದ ಗಾಡಿ ಓಡುತ್ತೆ, ಓಕೆನಾ ಫ್ರೆಂಡ್ಸ್? ಓಕೆ, ಇವಾಗ ಇಷ್ಟು ವಿಷಯ ನಿಮ್ಗೆ ಗೊತ್ತಾಗಿತ್ತು ಅನಿಸುತ್ತೆ. ಯಾಕಂದರೆ ಇಷ್ಟು ವಿಷಯ ನೀವು ತಿಳ್ಕೊಂಡ್ರೆ ತಿಳ್ಕೊಂಡಿದ್ದೀರಾ. ಬಟ್ ಇದ್ರ ಬಗ್ಗೆ ನಿಮ್ಗೆ ಏನೋ ಡೌಟು ಏನಾದ್ರು ಇತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾವು ಒಂದು ಸಿ ವಿ ಕಾರ್ಬೊರೇಟರ್ ಬಗ್ಗೆ ನೋಡೋಣ. ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಥ್ರಾಟಲ್ ಬಾಡಿ ಬಗ್ಗೆನೂ ನೋಡೋಣ. ಓಕೆ, ಧನ್ಯವಾದಗಳು. ಓಕೆ ಅಂತ ಮತ್ತೆ ಒಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.